ನಮಸ್ಕಾರ ಸ್ನೇಹಿತರೆ, ಮೂರನೇ ಟೆಸ್ಟ್ನ ಮೂರನೇ ದಿನದ ಆಟದಲ್ಲಿ ಮೈದಾನದಲ್ಲಿ ನೆಲಕ್ಕೆ ಬಿದ್ದ ಜೈಸ್ವಾಲ್. ಟೀಂ ಇಂಡಿಯಾಗೆ ಬಿಗ್ ಶಾಕ್. ಯಶಸ್ವಿಗೆ ಆಯಿತು ದೊಡ್ಡ ಇಂಜುರಿ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು, ಅಷ್ಟಕ್ಕೂ ಜೈಸ್ವಾಲ್ಗೆ ಆಗಿದ್ದೇನು, ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಸದ್ಯ ರಾಜ್ಕೋಟ್ನ ನಿರಂಜ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯ ನಡೆಯುತ್ತಿದೆ. ಈ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟ ಇಂದು ನಡೆಯುತ್ತಿದೆ ಸ್ನೇಹಿತರೆ. ಈ ಒಂದು ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಆರಂಭಿಕ ಆಟಗಾರರಾದ ಯಶಸ್ವಿ ಜೈಸ್ವಾಲ್ ರವರು ಮೈದಾನದಲ್ಲಿ ನೆಲಕ್ಕೆ ಕುಸಿದು ಬಿದ್ದ ಘಟನೆಯೊಂದು ನಡೆದಿದೆ ಸ್ನೇಹಿತರೆ. ಹೌದು, ವಾಸ್ತವವಾಗಿ ಜೈಸ್ವಾಲ್ ರವರು ಇಂದಿನ ಪಂದ್ಯದಲ್ಲಿ ಬರೋಬ್ಬರಿ 122 ಎಸೆತಗಳನ್ನು ಎದುರಿಸಿ ಸ್ಫೋಟಕ 104 ರನ್ ಬಾರಿಸಿದರು ಸ್ನೇಹಿತರೆ. ಅವರ ಈ ಸೆಂಚುರಿಯಲ್ಲಿ ಬರೋಬ್ಬರಿ 5 ಸಿಕ್ಸರ್ಗಳು ಹಾಗೂ 9 ಬೌಂಡರಿಗಳು ಸಹ ಒಳಗೊಂಡಿದ್ದು ಅಂತ ಹೇಳಬಹುದು. ಜೈಸ್ವಾಲ್ ಅವರ ಈ ಅಮೋಘ ಆಟದ ನೆರವಿನಿಂದಾಗಿಯೇ ಟೀಂ ಇಂಡಿಯಾವು ಮೂರನೇ ಟೆಸ್ಟ್ನ ಮೂರನೇ ದಿನದಾಟದಲ್ಲಿ ಭಾರಿ ಮುನ್ನಡೆಯತ್ತ ದಾಪುಗಾಲಿಟ್ಟಿತ್ತು ಅಂತ ಹೇಳಬಹುದು. ಆದ್ರೆ ಇದೇ ಹಂತದಲ್ಲಿ ಜೈಸ್ವಾಲ್ ರವರು ಬ್ಯಾಟಿಂಗ್ ಮಾಡುತ್ತಿದ್ದ ಟೀಂ ಇಂಡಿಯಾದ ಎರಡನೇ ಇನ್ನಿಂಗ್ಸ್ ನ 44ನೇ ಓವರ್ ನಲ್ಲಿ ನೆಲಕ್ಕೆ ಕುಸಿದು ಬಿದ್ದ ಘಟನೆಯೊಂದು ನಡೆದಿದೆ ಸ್ನೇಹಿತರೆ. ವಾಸ್ತವವಾಗಿ ಟೀಂ ಇಂಡಿಯಾದ 44ನೇ ಓವರ್ ನಲ್ಲಿ ಜೈಸ್ವಾಲ್ ರವರು ತಮ್ಮ ಸ್ನಾಯು ಸೆಳೆತಕ್ಕೆ ಒಳಗಾಗಿದ್ದರು ಸ್ನೇಹಿತರೆ. ಇದೇ ಕಾರಣದಿಂದಾಗಿ ಜೈಸ್ವಾಲ್ ಅವರು ಮೈದಾನದಲ್ಲೇ ಕುಸಿದು ಬಿದ್ದರು. ತಕ್ಷಣಕ್ಕೆ ಮೈದಾನಕ್ಕೆ ನುಗ್ಗಿದ ಫಿಸಿಯೋರವರು ಜೈಸ್ವಾಲ್ ರವರಿಗೆ ರಿಟೈರ್ಡ್ ಹರ್ಟ್ ಆಗುವ ಸಲಹೆಯನ್ನ ನೀಡಿದರು ಸ್ನೇಹಿತರೆ. ಇದೇ ಕಾರಣದಿಂದಾಗಿ ಜೈಸ್ವಾಲ್ ಅವರು ಮೂರನೇ ಟೆಸ್ಟ್ನ ಮೂರನೇ ದಿನದಾಟದಲ್ಲಿ ಬರೋಬ್ಬರಿ 133 ಎಸೆತಗಳನ್ನು ಎದುರಿಸಿ 104 ರನ್ ಗಳಿಸಿ ಔಟ್ ಆಗದೆ ಇದ್ದರೂ ಕೂಡ ರಿಟೈರ್ಡ್ ಹರ್ಟ್ ಆಗಿ ಮೈದಾನ ತೊರೆದರು ಸ್ನೇಹಿತರೆ. ವರದಿಗಳ ಪ್ರಕಾರ ಜೈಸ್ವಾಲ್ಗೆ ಇದು ಗಂಭೀರ ಇಂಜುರಿ ಅಂತಾನೆ ಹೇಳಬಹುದು. ಏಕೆಂದರೆ ದಿನವಿಡೀ ಬ್ಯಾಟಿಂಗ್ ಮಾಡಿರುವ ಕಾರಣ ಕಡು ಬಿಸಿಲಿನಲ್ಲಿ ಜೈಸ್ವಾಲ್ ಅವರಿಗೆ ತೀವ್ರ ಗಾಯಗಳಾಗಿರುವ ಸಾಧ್ಯತೆಗಳಿವೆ ಎಂದು ವರದಿಯಾಗಿದೆ ಸ್ನೇಹಿತರೆ. ಅದೇನೇ ಆಗಿರಲಿ, ಆದಷ್ಟು ಬೇಗ ಜೈಸ್ವಾಲ್ ಅವರು ಮೈದಾನದಲ್ಲಿ ಕಾಣಿಸಿಕೊಳ್ಳಲಿ ಎಂದು ಆಶಿಸೋಣ ಸ್ನೇಹಿತರೆ. ನೋಡಿದ್ರಲ್ಲ ಬಂಧುಗಳೇ, ಮೂರನೇ ಟೆಸ್ಟ್ನ ಮೂರನೇ ದಿನದಾಟದಲ್ಲಿ ಜೈಸ್ವಾಲ್ ಅವರು ರಿಟೈರ್ಡ್ ಹರ್ಟ್ ಆಗಲು ಕಾರಣವೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.